ಇನ್ನು ಮತದಾನದ ಆರಂಭದಲ್ಲೇ ಕೈಕೊಟ್ಟಿದೆ ಇವಿಎಂ ಮಷೀನ್. ದಾವಣಗೆರೆ ದಕ್ಷಿಣದ ಮತಗಟ್ಟೆ 66ರಲ್ಲಿ ನಡೆದಿರುವಂತಹ ಘಟನೆ ಇದು. ಮತಗಟ್ಟೆ 66ರ ಇವಿಎಂನಲ್ಲಿ ತಾಂತ್ರಿಕ ದೋಷ ಇದೆ ಅಂತ ಗೊತ್ತಾಗ್ತಿದೆ. ತಾತ್ಕಾಲಿಕವಾಗಿ ಮತಗಟ್ಟೆ ಬಂದ್ ಮಾಡಿದ್ದಾರೆ ಇಲ್ಲಿನ ಸಿಬ್ಬಂದಿ. ನೋಡಿ, ಇದು ಎಷ್ಟು ಎಫೆಕ್ಟ್ ಆಗಬಹುದು. ಇರೋದೇ 7 ಗಂಟೆಯಿಂದ ಸಂಜೆ 6 ಗಂಟೆ. ಅದರಲ್ಲೇ ಇವರು ಮತಗಟ್ಟೆ ಮಿಷಿನಲ್ಲಿ ಇವಿಎಂ ಮಷೀನ್ ಅನ್ನ ಸದ್ಯಕ್ಕೆ ಇವರು ಬಂದ್ ಮಾಡಿಕೊಂಡಿದ್ದಾರೆ ತಾತ್ಕಾಲಿಕವಾಗಿ. ಅಂತಂದ್ರೆ ಅಲ್ಲಿ ಸಮಯ ವ್ಯರ್ಥ ಆಗೇ ಆಗತ್ತೆ. ತಾತ್ಕಾಲಿಕವಾಗಿ ಈಗ ಈ ಒಂದು ಮತಗಟ್ಟೆಯನ್ನೇ ಬಂದ್ ಮಾಡಿದ್ದಾರೆ ಇಲ್ಲಿನ ಸಿಬ್ಬಂದಿ. ಕಾರಣ ಏನು ಅಂತಂದ್ರೆ ಇಲ್ಲಿ ಇವಿಎಂ ಮಷೀನ್ ಅಲ್ಲಿ ಏನೋ ಸಮಸ್ಯೆ ಆಗಿದೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಈ ಹಿಂದೆಯೂ ಕೂಡ ಇವಿಎಂ ಮಷೀನ್ ವರ್ಸಸ್ ಬ್ಯಾಲೆಟ್ ಪೇಪರ್ ಅನ್ನೋಂಥದ್ದು ದೊಡ್ಡ ಮಟ್ಟದಲ್ಲೇ ಗಲಾಟೆ ಆಗಿತ್ತು, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇವಿಎಂ ಮಷೀನ್ ಅಲ್ಲಿ ಏನೋ ಅಕ್ರಮ ನಡೀತಾ ಇದೆ, ಇವಿಎಂ ಮಷೀನ್ ಅಲ್ಲಿ ಬಹಳಷ್ಟು ಗೊಂದಲ ಇದೆ, ಇಲ್ಲಿ ಸರಿಯಾದಂತ ರೀತಿಯಲ್ಲಿ ಮತಗಳು ಹೋಗ್ತಿಲ್ಲ ಅನ್ನುವಂಥದ್ದು ಒಂದು ಕಡೆ ಆರೋಪ ಇತ್ತು. ಹಾಗಾಗಿ ಬ್ಯಾಲೆಟ್ ಪೇಪರ್ಗಳನ್ನ ಬಳಸಬೇಕು ಅನ್ನುವಂಥದ್ದು ಈಗ ಎಲ್ಲರಿಗೂ ಕೂಡ ನೆನಪಾಗ್ತಿದೆ. ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು ದಾವಣಗೆರೆ ದಕ್ಷಿಣದಲ್ಲಿ ಒಂದು ಕಡೆ ಸಮಸ್ಯೆ ಆಗಿದೆ, ಇಲ್ಲಿ ಇವಿಎಂ ಮಷೀನ್ ಕೈ ಕೊಟ್ಟಿದೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಇಲ್ಲಿ ಸದ್ಯಕ್ಕೆ ಸ್ವಲ್ಪ ಸಮಯ ಈಗ ಈ ಒಂದು ಮತಗಟ್ಟೆಯನ್ನ ಕ್ಲೋಸ್ ಮಾಡಿದ್ದಾರೆ, ತಾತ್ಕಾಲಿಕವಾಗಿ ಇದನ್ನ ಬಂದ್ ಮಾಡಿದ್ದಾರಂತೆ. ಆದ್ರೆ ಇಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮತದಾನ ನಡೆಯುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್. ಇಲ್ಲಿ ಇವಿಎಂ ಮಷೀನ್ ವರ್ಸಸ್ ಬ್ಯಾಲೆಟ್ ಪೇಪರ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಹಿಂದೆ ಬಹಳಷ್ಟು ನೋಡಿದ್ವಿ ಎಷ್ಟೆಲ್ಲ ಗದ್ದಲ ಆಗಿತ್ತು ಅಂತ. ಆದ್ರೆ ಈಗ ಇಂಥ ಟೈಮಲ್ಲಿ ಇವಿಎಂ ಮಷೀನ್ ಕೈ ಕೊಡ್ತಾ ಇದೆ ಅಂತಂದ್ರೆ ಇರೋದೇ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸಮಯ ಇರುತ್ತೆ. ಇದ್ರಲ್ಲಿ ಈಗ ಎಷ್ಟು ಸಮಯ ವ್ಯರ್ಥ ಆಗುತ್ತೆ? ಇದಕ್ಕೆ ಏನ್ ಇವಾಗ ಸಿದ್ಧತೆ ಏನ್ ಮಾಡ್ಕೊಳ್ತಿದ್ದಾರೆ? ಇವಾಗ ಎಷ್ಟೊತ್ತಿಗೆ ಓಪನ್ ಮಾಡ್ತಾರೆ? ಮತ್ತೆ ರೋಶಿನಿ, ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಏನು ಈಗ ರಂಗೇರುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಅಲ್ಲಲ್ಲಿ ಕೆಲವೊಂದು ಭಾಗಗಳಲ್ಲಿ ಇವಿಎಂ ಮಿಷನ್ ತಾಂತ್ರಿಕ ದೋಷ ಕಂಡು ಬರ್ತಾ ಇದೆ. ಅವುಗಳನ್ನು ಸರಿಪಡಿಸುವಂತ ಕೆಲಸಗಳನ್ನ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಕೆಲ ಕಾಲ ಸ್ವಲ್ಪ ಸಮಯ ವ್ಯರ್ಥ ಆಗ್ಬೋದು, ನಂತರ ಅದನ್ನು ಸರಿಪಡಿಸುವಂತ ಹಂತಕ್ಕೆ ಅಧಿಕಾರಿಗಳು ಬರ್ಬೋದು ಅಂತ ಮಾಹಿತಿ ಲಭ್ಯವಾಗಿದೆ. ಇನ್ನು ದಾವಣಗೆರೆಯಲ್ಲಿ ಒಟ್ಟು 2,31,674 ಮತದಾರರಿದ್ದಾರೆ. ಪುರುಷ ಮತದಾರರು 1,13,000 ಚಿಲ್ಲರೆ ಮತದಾರರಿದ್ದಾರೆ. ಮಹಿಳಾ ಮತದಾರರು 1,17,000 ಮತದಾರರು ಅಂತ ಹೇಳ್ಬೋದು. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಒಂದು ಮತದಾನ ಪ್ರಕ್ರಿಯೆ ನಡೆಯಲಿದೆ. ಒಟ್ಟು ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 284 ಮತಗಟ್ಟೆಗಳಿವೆ. ಅದರಲ್ಲಿ 76 ಸೂಕ್ಷ್ಮ ಮತಗಟ್ಟೆಗಳು ಇದಾವೆ ಅಂತ ಹೇಳ್ಬೋದು ರೋಶಿನಿ. ಅಲ್ಲದೆ ಪ್ರತಿ ಒಂದು ಮತಗಟ್ಟೆ ಒಂದು ಕೇಂದ್ರಕ್ಕೆ 3 ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಇದಕ್ಕಾಗಿಯೇ 1000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಭದ್ರತೆಗಾಗಿ ಕಲ್ಪಿಸಲಾಗಿದೆ ಅಂತ ಹೇಳ್ಬೋದು. ರಾಮ್ ಪ್ರಸಾದ್, ಇಲ್ಲಿ ಇದೆಲ್ಲವೂ ಕೂಡ ಒಂದು ಕಡೆ ಸಿದ್ಧತೆಗಳು. ಹೌದು, ಇದೆಲ್ಲವೂ ಕೂಡ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಅಥವಾ ಅಲರ್ಟ್ ಆಗಿದ್ದಾರೆ, ಓಕೆ, ಒಳ್ಳೆ ವಿಚಾರ. ಆದ್ರೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ದಾವಣಗೆರೆಯಲ್ಲಿ ಅದು ಕೂಡ ಇಲ್ಲಿ ದಾವಣಗೆರೆಯಲ್ಲಿ ಒಂದು ಪ್ರತಿಷ್ಠಿತ ಕಣ ಅಂತದ್ದು ಎಲ್ಲರಿಗೂ ಗೊತ್ತು, ಅದು ಕೂಡ ಬಾಗಲಕೋಟೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಇದೇ ಭಾಗದಲ್ಲಿ ಈಗ ಇವಿಎಂ ಮಷೀನ್ ಕೈ ಕೊಡ್ತಾ ಇದೆ ಅಂತಂದ್ರೆ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಾದ್ರು ಬಂದಿದ್ದಾರಾ? ಕಾರಣ ಏನು ಅಂತಂದ್ರೆ ಬೇರೆ ಬೇರೆ ಆರೋಪಗಳು ಕೂಡ ಕೇಳಿ ಬರ್ಬೋದು, ನಿಮಗೂ ಗೊತ್ತಿರುವಂತ ವಿಚಾರ. ಇದು ಬೇಕಂತಾನೆ ಮಾಡಿರಬಹುದು ಅಥವಾ ಏನೋ ಆಗಿರ್ಬೋದು ಅನ್ನೋಂಥದ್ದು ಕೂಡ ಆರೋಪಗಳು ಕೇಳಿ ಬಂದೇ ಬರುತ್ತೆ. ಇದೆಲ್ಲವೂ ಕೂಡ ನಡೆಯುತ್ತೆ ಮತದಾನದ ಸಂದರ್ಭದಲ್ಲಿ. ಇವಾಗ ಇದು ಎಷ್ಟೊತ್ತಿಗೆ ರೆಡಿ ಮಾಡ್ತಾರೆ? ಯಾರು ಬಂದದನ್ನು ನೋಡ್ತಿದ್ದಾರೆ ಅಂತ? ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಈಗಾಗಲೇ ಪರಿಶೀಲನೆ ನಡೆಸಿದ್ದಾರೆ. ಇವಿಎಂ ತಾಂತ್ರಿಕ ದೋಷ ಅದನ್ನು ಸರಿಪಡಿಸುವ ಕಾರ್ಯಕ್ಕೆ ಅಧಿಕಾರಿಗಳು ಸಿಬ್ಬಂದಿಗಳು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ರಾಮ್ ಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ದಾವಣಗೆರೆ ಮತ್ತೆ ಬಾಗಲಕೋಟೆ ಕ್ಷೇತ್ರದಲ್ಲಿ ವೋಟಿಂಗ್ ಒಂದು ಕಡೆ ಆರಂಭ ಆಗಿದೆ ಬೆಳಗ್ಗೆ 7 ಗಂಟೆಯಿಂದ. ಹಾಗಾಗಿ ಒಂದು ಕಡೆ ಸಿದ್ಧತೆಗಳು ಕೂಡ ನಡೀತಾ ಇದೆ, ಕೆಲವೊಂದು ಕಡೆ ಇವಿಎಂ ಮಷೀನ್ಗಳು ಕೈ ಕೊಡ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದೇನೇ ಇರಲಿ, ಇದಕ್ಕೋಸ್ಕರ ಏನು ಕೂಡ ಕೈ ಕೊಡಬಾರದು, ಏನು ಕೂಡ ಸಮಸ್ಯೆ ಆಗಬಾರದು ಅಂತ ಹೇಳಿಯೇ ಇಲ್ಲಿ ಮುಂಚಿತವಾಗಿಯೇ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ.